ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಮಂದಿಗೆ. ವೆಲ್ಕಮ್ಸ್ ಟು ಯುವರ್ ಲೋಕಲ್ ಯಾತ್ರೆ ಚಾನಲ್ಗೆ. ಮಠ ಮಂದಿರಗಳಿಂದ ತುಂಬಿಕೊಂಡಿರುವ ಪುರಾತನ ನಗರ ಕಾಲ್ಚೂರಿ ಮತ್ತು ಚಾಲುಕ್ಯರ ಕಾಲದ ಶಿಲ್ಪಕಲೆ ದೇವಾಲಯಗಳ ಗೋಡೆಗಳಲ್ಲಿ ಇಂದಿಗೂ ಮಾತಾಡುತ್ತವೆ. ಪ್ರತಿ ಮಂದಿರವೂ ಒಂದು ಇತಿಹಾಸ, ಪ್ರತಿ ಮಠವೂ ಜ್ಞಾನ ಮತ್ತು ಭಕ್ತಿಯ ಕೇಂದ್ರ. ಶತಮಾನಗಳ ಕಾಲ ಧರ್ಮ, ಸಂಸ್ಕೃತಿ ಮತ್ತು ಆಧ್ಯಾತ್ಮವನ್ನು ಉಳಿಸಿಕೊಂಡಿರುವ ನೆಲವೇ ಲಕ್ಷ್ಮೇಶ್ವರ. ಇತಿಹಾಸ ಜೀವಂತವಾಗಿರುವ ಈ ನಗರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವು ಲಕ್ಷ್ಮೇಶ್ವರದಲ್ಲಿ ಮೊದಲನೆಯದಾಗಿ ಭೇಟಿ ನೀಡುತ್ತಿರುವುದು ಸನ್ಯಾಸತ್ವದ ಗುರು ಪರಂಪರೆ ಹೊಂದಿದ ಏಕೈಕ ಮಠ, ಅದುವೇ ಶ್ರೀ ಕರೇವಾಡಿ ಮಠ. ಕರ್ನಾಟಕದ ಧಾರ್ಮಿಕ ಸಾಂಸ್ಕೃತಿಕ ಇತಿಹಾಸದಲ್ಲಿ ಸನ್ಯಾಸತ್ವದ ಗುರು ಪರಂಪರೆ ಒಂದು ವಿಶಿಷ್ಟವಾದ ಧಾರ್ಮಿಕ ಸಂಪ್ರದಾಯವಾಗಿದೆ. ಈ ಪರಂಪರೆಯನ್ನು ಜೀವಂತವಾಗಿ ಉಳಿಸಿಕೊಂಡಿರುವ ಲಕ್ಷ್ಮೇಶ್ವರದ ಏಕೈಕ ಮಠವೇ ಕರೇವಾಡಿ ಮಠ. ಸನ್ಯಾಸತ್ವ ಗುರು ಪರಂಪರೆ ಎಂದರೇನು? ಸನ್ಯಾಸತ್ವ ಪರಂಪರೆ ಎಂದರೆ ಗುರುಗಳು ಬ್ರಹ್ಮಚರ್ಯ ಮತ್ತು ಸನ್ಯಾಸ ಜೀವನವನ್ನು ಆಶ್ರಯಿಸಿ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿ ಧರ್ಮ, ಜ್ಞಾನ ಮತ್ತು ಸೇವೆಯನ್ನು ಜೀವನದ ಮೂಲ ಉದ್ದೇಶವಾಗಿಸಿಕೊಂಡಿರುವ ಪರಂಪರೆ. ಈ ಪರಂಪರೆಯಲ್ಲಿರುವ ಗುರುಗಳು ಪೀಳಿಗೆಯಿಂದ ಪೀಳಿಗೆ ಶಿಷ್ಯರಿಗೆ ದೀಕ್ಷೆ ನೀಡಿ ಧರ್ಮಜ್ಞಾನವನ್ನು ಮುಂದುವರಿಸುತ್ತಾರೆ. ಕರೇವಾಡಿ ಮಠವು ಸನ್ಯಾಸತ್ವ ಗುರು ಪರಂಪರೆಯನ್ನು ಅಖಂಡವಾಗಿ ಉಳಿಸಿಕೊಂಡಿರುವ ಏಕೈಕ ಮಠ. ಯಾವುದೇ ರಾಜಕೀಯ ಅಥವಾ ಭೌತಿಕ ಆಸೆಗಳಿಂದ ದೂರವಾಗಿ ಸಾಮಾಜಿಕ ಸೇವೆ, ಧಾರ್ಮಿಕ ಬೋಧನೆ, ಆತ್ಮಜ್ಞಾನ ಪ್ರಸಾರಕ್ಕೆ ಸಮರ್ಪಿತವಾಗಿದೆ. ಶ್ರೀಮಠವನ್ನು ಮೂಲದಲ್ಲಿ ಕರೆ ಒಡೆಯರ ಮಠವೆಂದು ಕರೆಯಲಾಗುತ್ತಿತ್ತು. ಪ್ರಸ್ತುತ ಶ್ರೀ ಮಠವು ಕರೇವಾಡಿ ಮಠವೆಂದೇ ಪ್ರಖ್ಯಾತಿಯಲ್ಲಿದೆ. ಶ್ರೀಮಠದ ಮೂಲ ಕರ್ತೃ ಲಿಂಗೈಕ್ಯ ಶ್ರೀ ಶಬ್ರ ಜಡೇರ್ ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಆಗಿರುತ್ತಾರೆ. ಇವರು ನಂತರ ಪಟ್ಟಾಧಿಕಾರಗೊಂಡ ಅನೇಕ ಶ್ರೀಗಳು ಶಿವಾದ್ವೈತ ಸಿದ್ಧಾಂತವನ್ನು ಬೋಧಿಸುತ್ತಾ ಲೋಕ ಸಂಚಾರ ಕೈಗೊಳ್ಳುವ ಮೂಲಕ ಕೆಲವರು ಪೂಜ್ಯರು ಅಲ್ಲಲ್ಲೇ ನೆಲೆಸಿ ಲಿಂಗೈಕ್ಯರಾಗಿದ್ದಾರೆ. ಇದಕ್ಕೆ ನಿದರ್ಶನವೆಂಬಂತೆ ಶ್ರೀಮಠದ ಪೂಜ್ಯ ಗುರುಗಳಾದ ಲಿಂಗೈಕ್ಯ ಶಬ್ರ ಶಂಕರ ಶಿವಾಚಾರ್ಯ ಸ್ವಾಮಿಗಳು ಗದಗ ಜಿಲ್ಲೆ ಶಿರಟ್ಟಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಶಿಷ್ಯರ ಸದ್ಭಕ್ತರ ಮನೋಲಾಭಿಷೆಯಂತೆ ಅಲ್ಲಿಯೇ ನೆಲೆಸಿ ಲಿಂಗೈಕ್ಯರಾಗಿದ್ದಾರೆ. ಪ್ರಸ್ತುತ ಇರುವ ಈಗಿನ ಪೂಜ್ಯ ಗುರುಗಳು ಶಾಂತ ಸ್ವರೂಪಿಗಳು ಆದ ಶ್ರೀ ಶಬ್ರ ಮಳೆ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರು ಶ್ರೀಮಠಕ್ಕೆ ಪಟ್ಟಾಧಿಕಾರ ಆಗಿದ್ದಾಗಿನಿಂದಲೂ ಹಲವಾರು ಧಾರ್ಮಿಕ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ ಮತ್ತು ಶ್ರೀಮಠ ಶ್ರೇಯೋಭಿವೃದ್ಧಿಗೆ ಅನವರತ ಶ್ರಮಿಸಿದ್ದಾರೆ. ಪ್ರಸ್ತುತ ಶ್ರೀಮಠದ ಜೀರ್ಣೋದ್ಧಾರ ನಡೆಯುತ್ತಿದ್ದು, ಈ ಮಹತ್ಕಾರ್ಯಕ್ಕೆ ಗುರುಭಕ್ತಿ, ಶಿವಭಕ್ತಿ, ಸದಾ ಪೂಜಾ ಸಿರಿ ಸಂಪನ್ನರಾದ ಶಿಷ್ಯರು, ಸದ್ಭಕ್ತರು, ಧರ್ಮಾಭಿಮಾನಿಗಳು ತನು ಮನ ಧನಗಳಿಂದ ಭಕ್ತಿಯ ಸೇವೆ ಸಲ್ಲಿಸುವ ಮೂಲಕ ಶ್ರೀ ಗುರು ಕೃಪೆಗೆ ಪಾತ್ರರಾಗಬೇಕೆಂದು ಕೋರಲಾಗಿದೆ. ಶ್ರೀಮಠದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.